ಸರ್, ಈಗ ನೀವು ಒಬ್ಬ ಸೀನಿಯರ್ ಪೊಲಿಟಿಷಿಯನ್ನು, ಈಗಾಗಲೇ ಸಂಸದರು ಗೆದ್ದು ಒಂದೂವರೆ ವರ್ಷಗಳು ಕಳೀತಾ ಬಂತು. ಅವ್ರ ಕೆಲಸದ ಬಗ್ಗೆ ನಿಮ್ಗೆ ಏನಾದರೂ ಸ್ಯಾಟಿಸ್ಫ್ಯಾಕ್ಷನ್? ನಾನು ಅವ್ರ ಬಗ್ಗೆ ಮಾತಾಡೋಲ್ಲ. ಇಲ್ಲ ಸರ್, ಒಬ್ಬ ಸಾಮಾನ್ಯನಾಗಿ ಬೇಕಾದ್ ಮಾಡು, ನಾನು ಅವ್ರ ಬಗ್ಗೆ ಮಾತಾಡೋಲ್ಲ. ಬಿಜೆಪಿಯಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳು ಮುಂದಿನ ಚುನಾವಣೆಗೆ ಮಾರಕ ಆಗುತ್ತೆ. ನಿಮ್ಗೆ ಹೇಳಿದ್ದೀನಿ ರಾಜಕೀಯ ಚರ್ಚೆ ಮಾಡಲ್ಲ ಅಂತ. ಅಲ್ಲ, ಈ ಮೈತ್ರಿ ಮುಂದುವರೆದು ಹೇಗೆ ಸರ್? ಹೇಳಿ ನಾವು ಯಾರು ಉತ್ತರ ಹೇಳಕ್ಕಂತಿಲ್ಲ. ಅಲ್ಲ, ಈಗ ನಿಮಗೆ ಮೈತ್ರಿ ಮುಂದುವರೆದಾಗ ಅಲ್ಲಿ MLA ಇದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ, ಅದಕ್ಕೆ ನಾವೇನು ಮಾತಾಡಲ್ಲ ಅಂತ ನಿಮ್ಗೆ ಹೇಳ್ತಿರೋದು. ಈಗ ಮಾತಾಡಲ್ಲ, ಸಮಯ ಸಮಯ ಬಂದಾಗೂ ಮಾತಾಡ್ತಿಂತಲೇ ಹೇಳಿದ್ದೀನಿ. ಚುನಾವಣೆ ನಿಂತಲೇ ಹೇಳಿದ್ದೀನಿ. ನಿಮ್ಗೆ ಅಷ್ಟಕ್ಕೆ ಅರ್ಥ ಆಗ್ಬೇಕು. ಕಾದು ನೋಡಕ್ಕಂದ್ರೆ ಏನಾಗ್ತು ಯಾರಿಗೆ ಬೇಕು. ಈ ಸಂತೆಯಲ್ಲಿ ತಪ್ಪಿಸ್ಕೊಂಡ್ರೆ ಮಗ ನಾನು ಯಾರು ಹಿಡ್ಕೊಂಡೋಗಿ ಬಸ್ ತಪ್ಪಿಸ್ತಾರೋ ಈಗ ಹೇಳಿದ್ರಲ್ಲ ಕರೆಕ್ಟ್ ಸರ್. ಯಾರು ಹಿಡಿತಾರೋ ಗೊತ್ತಿಲ್ಲ. ಯಾರು ಕೈ ಹಿಡಿತಾರೋ ಅವ್ರ ಜೊತೆಲಿ ಎಲ್ಲಾರು ಬಸ್ ಹತ್ತಿ ಮನೆ ಮುಖ್ಯಮಂತ್ರಿಗಳು ಭೇಟಿಯಾಗಿ ನಾವು ಉದ್ದೇಶ ಹೇಳಿದ್ರಲ್ಲ ಅವ್ರಿಗೆ. ಸಾರಿ, ನಾನು ಯಾವತ್ತೂ ದ್ವಂದ್ವದಲ್ಲಿ ಮಾತಾಡೋ ಮನುಷ್ಯ. ಮಾಡಿದ್ದೆ ಅಂತೀನಿ. ಯಾವನ್ಗೆ ಎದುರ್ಕೊಂಡು ಮಾತಾಡ್ಬೇಕ ನಾನು? ಇಲ್ಲವೇ ಇಲ್ಲ. ಅಷ್ಟೊಂದು ಸೈಟ್ ಬಿಟ್ಟರೆ ಬೇರೆ ಚರ್ಚೆನೇ ಇಲ್ಲ.